ಜಲಮಂಡಳಿ ಅಧಿಕಾರಿಗಳ ಹೆಸರಲ್ಲಿ ಖಾಸಗಿ ವ್ಯಕ್ತಿಗಳ ದರ್ಬಾರ್. ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸದಿದ್ರೆ ಕರಗೋತ್ಸವಕ್ಕೆ ಕಷ್ಟ. ಮುಸ್ಲಿಮರಿಗೆ ಟೆಂಡರ್ನಲ್ಲಿ ಮೀಸಲಾತಿಗೆ ಬಿಜೆಪಿ ಕೆಂಡ. ರಾತ್ರೋರಾತ್ರಿ ಕಾಂಗ್ರೆಸ್ ಮುಖಂಡ ನಡುವೆ ಡಿಶುಂ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನ ಕೆಲವು ಏರಿಯಾಗಳಲ್ಲಿ ನೀರಿನ ಅಭಾವ ಶುರುವಾಗಿದೆ. ಈ ಬಾರಿ ನೀರಿನ ಸಮಸ್ಯೆ ಆಗಬಾರದು ಅಂತ ಜಲಮಂಡಳಿ ನಾನಾ ಕಸರತ್ತನ್ನು ನಡೆಸುತ್ತಿದೆ. ಈ ಬೆನ್ನಲ್ಲೇ ಬ್ಯಾಟರಾಯನಪುರ ಕ್ಷೇತ್ರದ ಹೆಗ್ಡೆ ನಗರ, ಥಣಿಸಂದ್ರ ಸೇರಿ ಹಲವು ವಾರ್ಡ್ಗಳಲ್ಲಿ ಚೌಡಪ್ಪ, ಚಂದ್ರು, ಕಲಂದರ್ ಅನ್ನೋ ಪ್ಲಂಬರ್ಗಳು ಜಲಮಂಡಳಿ ಅಧಿಕಾರಿಗಳ ಹೆಸರು ಹೇಳಿಕೊಂಡು ರಸ್ತೆ ಅಗೆದು ಮನೆಗಳಿಗೆ ಕಾವೇರಿ ನೀರಿನ ಸಂಪರ್ಕ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರಿಂದ 4,000 ರೂಪಾಯಿಯಿಂದ 20,000 ರೂಪಾಯಿ ತನಕ ವಸೂಲಿ ಮಾಡುತ್ತಿದ್ದಾರೆ ಎಂದು ಹಣ ಕೊಟ್ಟವರು ಆರೋಪಿಸುತ್ತಿದ್ದಾರೆ. ಇನ್ನು ರಸ್ತೆ ಅಗೆದು ಪೈಪ್ ಕಲೆಕ್ಷನ್ ನೀಡಿದ್ದ ರಸೂಲು ಲೇಔಟ್ ಜಲಮಂಡಳಿ ಯಲಹಂಕ ಉಪವಿಭಾಗದ ಎಡಬ್ಲ್ಯೂ ರಾಜೇಶ್ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದ್ರು. ರಸ್ತೆ ಅಗೆದ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆದಿದ್ದಾರೆ. ಅಧಿಕಾರಿಗಳ ಅನುಮತಿ ಇಲ್ಲದೆ ನೀರಿನ ಸಂಪರ್ಕ ಕೊಡ್ತಿದ್ದ ಖಾಸಗಿ ಪ್ಲಂಬರ್ಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತಿಯೋತ್ಸವಕ್ಕೆ ಬಿಬಿಎಂಪಿಯ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕಾರ್ಮೋಡವಾಗಿ ಕಾಡಲಿದ್ಯಾ ಎನ್ನುವಂತಾಗಿದೆ. ಈ ಬಗ್ಗೆ ಪೂರ್ವ ಸಿದ್ಧತಾ ಸಭೆ ಸಹ ನಡೆಸಲಾಗಿದೆ. ಆದರೆ ಈ ಸಭೆಯಲ್ಲೂ ಪ್ರಮುಖವಾಗಿ ಚರ್ಚೆಯಾಗಿದ್ದು ರಸ್ತೆ ಕಾಮಗಾರಿ ವಿಚಾರವೇ. ಸಭೆ ನಂತರವೂ ಕರಗ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸತೀಶ್, ನಾವು ರಸ್ತೆ ರೆಡಿ ಮಾಡಬೇಕು ಅಂತ ಮನವಿ ಮಾಡಿದ್ದೇವೆ. ಕರಗ ನಾಳೆ ಇಟ್ಟು ಇವತ್ತು ಕಾಂಕ್ರೀಟ್ ಹಾಕಿದ್ರೆ ಆಗಲ್ಲ, ಸಾಕಷ್ಟು ಎಡವಟ್ಟು ಆಗೋ ಲಕ್ಷಣ ಕಾಣಿಸ್ತಾ ಇದೆ ಎಂದರು. ಕಳೆದ ಬಾರಿ ಸಣ್ಣ ಕರ್ಪೂರದಿಂದ ಆದ ಅವಘಡದಲ್ಲಿ ಎಷ್ಟು ಸಮಸ್ಯೆ ಆಯ್ತು ಅಂತ ಗಮನಿಸಿದ್ದೇವೆ. ಈಗ ಎಲ್ಲರೂ ನಾನೇ, ನನ್ನಿಂದಲೇ ಅಂತಾರೆ. ಏನಾದ್ರೂ ಸಮಸ್ಯೆ ಆದ್ರೆ ಆಗ ಯಾರು ಜವಾಬ್ದಾರಿ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಸ್ಥಳೀಯ ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ ಏಪ್ರಿಲ್ 5ರೊಳಗೆ ಕಾಮಗಾರಿ ಮುಗಿಸುವ ಭರವಸೆ ನೀಡಿದ್ದಾರೆ. ನಾವು ಅತಿ ಶೀಘ್ರದಲ್ಲಿ ರಸ್ತೆ ರೆಡಿ ಮಾಡ್ತೀವಿ. ಕರಗ ಮಹೋತ್ಸವಕ್ಕೆ ಎಲ್ಲಾ ವಿಧವಾದ ಆಕ್ಷನ್ ತಗೊಂಡಿದ್ದೀವಿ. ತಾತ್ಕಾಲಿಕವಾಗಿ ಎಲ್ಲಾ ವಿಧದಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಎಂದರು. ಮುಸ್ಲಿಂ ಗುತ್ತಿಗೆದಾರರಿಗೆ 4% ಮೀಸಲಾತಿ ನೀಡುವ ವಿಧೇಯಕ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರ ಬರೆದಿದ್ದಾರೆ. ವಿವಾದಾತ್ಮಕ ತಿದ್ದುಪಡಿಗೆ ಒಪ್ಪಿಗೆ ನೀಡದಂತೆ ಮನವಿ ಮಾಡಿ ಪತ್ರವನ್ನ ಬರೆಯಲಾಗಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಪತ್ರ ಬರೆದು ಒಪ್ಪಿಗೆ ನೀಡದಂತೆ ಮನವಿ ಮಾಡಿದ್ದಾರೆ. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ ವಿಧೇಯಕ 2025 ನಿನ್ನೆ ವಿಧಾನಸಭೆಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಂಡಿಸಿದ್ದರು. ಸದನದಲ್ಲಿ ವಿಧೇಯಕ ಮಂಡನೆಯಾಗುತ್ತಲೇ ಶಾಸಕ ಯತ್ನಾಳ್ ಪತ್ರ ಬರೆದಿದ್ದಾರೆ. ಸಂವಿಧಾನ ಬಾಹಿರವಾಗಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಒದಗಿಸುವ ಮಸೂದೆಗೆ ಒಪ್ಪಿಗೆ ನೀಡದಂತೆ ಶಾಸಕ ಯತ್ನಾಳ್ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ನು ಮುಸ್ಲಿಮರಿಗೆ ಮೀಸಲಾತಿ ನೀಡಬಾರದೆಂದು ವಿಜಯೇಂದ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ರಾಕೇಶ ಕಲ್ಲೂರ ವಿರುದ್ಧ ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ ಸೈಟ್ ವಂಚನೆ ಆರೋಪದಡಿ ದೂರು ದಾಖಲಾಗಿದೆ. ಒಂದೇ ಸೈಟ್ ಇಬ್ಬರಿಗೆ ಮಾರಾಟ ಮಾಡಿರುವ ಆರೋಪದ ಹಿನ್ನೆಲೆ ಕೇಸ್ ದಾಖಲಾಗಿದ್ದು ಸದ್ಯ ರಾಕೇಶ ಕಲ್ಲೂರಾಗೆ ಬಂಧನದ ಭೀತಿ ಎದುರಾಗಿದೆ. ಸಚಿವರಿಗೆ ಚಾಡಿ ಹೇಳಿ ಕಾಮಗಾರಿ ಗುತ್ತಿಗೆ ತಪ್ಪಿಸಿದರೆಂದು ರೊಚ್ಚಿಗೆದ್ದ ಕಾಂಟ್ರಾಕ್ಟರ್ ಕಾಂಗ್ರೆಸ್ ಮುಖಂಡನ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪಟ್ಟಣದ ಲಕ್ಷ್ಮಮ್ಮ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಬೆಂಬಲಿಗ ಹಾಗೂ ಕೈ ಮುಖಂಡ ಕಂದೀಕೆರೆ ಜಗದೀಶ್ ಪಂಚಾಯತ್ ರಾಜ್ ಇಲಾಖೆಯ ಕಾಮಗಾರಿಯ ಗುತ್ತಿಗೆಯನ್ನು ಕಾಂಟ್ರಾಕ್ಟರ್ ಆದ ಕೇಶವಮೂರ್ತಿಗೆ ನೀಡದಂತೆ ತಪ್ಪಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ಆಕ್ರೋಶಗೊಂಡ ಕೇಶವಮೂರ್ತಿ ಅಂಡ್ ಟೀಮ್ ಕೈ ಮುಖಂಡ ಕಂದೀಕೆರೆ ಜಗದೀಶ್ ಮನೆಗೆ ನುಗ್ಗಿ ಹಲ್ಲೆ ನಡೆಸಿದ್ದಾರೆ. ರಾತ್ರೋರಾತ್ರಿ ಜಗದೀಶ್ ಮನೆಗೆ ನುಗ್ಗಿರುವ ಕೇಶವಮೂರ್ತಿ ಅಂಡ್ ಟೀಮ್ ಏಕಾಏಕಿ ಜಗದೀಶ್ ಹಾಗೂ ಅವರ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಿದ್ದು ಮಾತಿಗೆ ಮಾತು ಬೆಳೆದು ವಿಕೋಪಕ್ಕೆ ತಿರುಗಿದ್ದು ಜಗದೀಶ್ ಮತ್ತು ಕೇಶವಮೂರ್ತಿ ಗುಂಪುಗಳ ಮಧ್ಯೆ ಮಾರಾಮಾರಿಯಾಗಿದೆ. ಪರಸ್ಪರ ಕೈ ಮಿಲಾಯಿಸಿದ್ದಾರೆ. ಇನ್ನು ಸಚಿವ ಸುಧಾಕರ್ ಆಪ್ತರ ಕಾಮಗಾರಿ ಗುತ್ತಿಗೆ ರಗಳೆ ಬೀದಿಗೆ ಬಂದಿದೆ. ಇವರ ಮಾರಾಮಾರಿಯ ವಿಡಿಯೋ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಸಾರಿಗೆ ಬಸ್ ಹೊತ್ತಿ ಉರಿದ ಘಟನೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಕಪ್ಪಿಗೆರೆ ಕ್ರಾಸ್ ಬಳಿ ನಡೆದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸಾರಿಗೆ ಬಸ್ ಸುಟ್ಟು ಭಸ್ಮವಾಗಿದ್ದು ಬಸ್ಸಲ್ಲಿದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಕಿ ಹೊತ್ಕೊಳ್ತಾ ಇದ್ದ ಹಾಗೆ ಚಾಲಕ ಮತ್ತು ನಿರ್ವಾಹಕ ಬಸ್ನಲ್ಲಿದ್ದಂತಹ 10 ಪ್ರಯಾಣಿಕರನ್ನ ಕೂಡಲೇ ಕೆಳಗಡೆ ಇಳಿಸಿ ಸಮಯ ಪ್ರಜ್ಞೆ ಮರೆದಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮನೆ ಗೋಡೆ ಹೊರಭಾಗದ ಮೆಟ್ಟಿಲು ಜಾಗದ ವಿವಾದ ಸಂಬಂಧ 2 ಕುಟುಂಬಗಳ ಮಧ್ಯೆ ಮಾರಾಮಾರಿಯಾಗಿರುವ ಘಟನೆ ಬಾಗಲಕೋಟೆಯ ಗುಳೇದ್ಗುಡ್ಡದಲ್ಲಿ ನಡೆದಿದೆ. ಸಕ್ರಪ್ಪ ಎಂಬುವರ ಮನೆ ಗೋಡೆ ಹೊರಗೆ ಬಂದಿದ್ದ ವಿಚಾರವಾಗಿ ಪದೇ ಕಿರಿಕಾಗಿತ್ತು. ಇದೇ ವಿಚಾರಕ್ಕೆ ಶುರುವಾದಂತಹ ಜಗಳ ವಿಕೋಪಕ್ಕೆ ತಿರುಗಿ ಹಲ್ಲೆಯಾಗಿದ್ದು ಸಕ್ರಪ್ಪ ಹಾಗೂ ಮಗ ಕೃಷ್ಣನಿಗೆ ಗಂಭೀರ ಗಾಯಗಳಾಗಿದೆ. ಸಂಗಮೇಶ್ ಸೇರಿ 15ಕ್ಕೂ ಹೆಚ್ಚು ಜನ ಹಲ್ಲೆ ಮಾಡಿರುವುದಾಗಿ ಆರೋಪ ಕೇಳಿಬಂದಿದೆ.
ತೋಟದ ವಸತಿ ಪ್ರದೇಶದಲ್ಲಿ ರಾತ್ರಿ ವೇಳೆ ವಿದ್ಯುತ್ ಇಲ್ಲದೆ ಮೊಬೈಲ್ ಟಾರ್ಚ್ ಬಳಸಿ ಓದ್ತಾ ಇದ್ದ ಮಕ್ಕಳಿಗೆ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ವಿದ್ಯುತ್ ಪೂರೈಕೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳ ತೋಟದ ವಸತಿ ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ರಾತ್ರಿ ವೇಳೆ ವಿದ್ಯುತ್ ಇರಲಿಲ್ಲ. ಹೀಗಾಗಿ ಅಲ್ಲಿನ ಮಕ್ಕಳು ಮೊಬೈಲ್ ಟಾರ್ಚ್ ಬಳಸಿ ವಿದ್ಯಾಭ್ಯಾಸ ಮಾಡ್ತಿದ್ರು. ತೋಟದ ವಸತಿ ಪ್ರದೇಶದಲ್ಲಿ ರೈತರ ಮಕ್ಕಳು ಪರದಾಡ್ತಾ ಇದ್ರು. ಈ ಕುರಿತು ಪಬ್ಲಿಕ್ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ರಾತ್ರಿ ಇಡೀ ವಿದ್ಯುತ್ ಪೂರೈಕೆ ಮಾಡಿದ್ದಾರೆ. ಜೊತೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಮುಗಿಯೋ ತನಕ ವಿದ್ಯುತ್ ವ್ಯತ್ಯಯ ಮಾಡದೇ ಇರೋದಕ್ಕೆ ಆಡಳಿತ ಮಂಡಳಿ ತೀರ್ಮಾನಿಸಿದೆ. ಸದ್ಯ ರಾತ್ರಿ ಇಡೀ ವಿದ್ಯುತ್ ದೊರಕುವಂತೆ ಮಾಡಿಕೊಟ್ಟ ಪಬ್ಲಿಕ್ ಟಿವಿಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಧನ್ಯವಾದ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರದಲ್ಲಿ ದಸರಾ ಸಾಕಾನೆ ರೋಹಿತ್ ಪುಂಡಾಟ ಮೆರೆದಿದ್ದಾನೆ. ರಾಂಪುರ ಶಿಬಿರದಿಂದ ಬಂಡೀಪುರಕ್ಕೆ ವಿಶೇಷ ತರಬೇತಿ ನೀಡುವ ಸಲುವಾಗಿ ಕರೆತರಲಾಗಿತ್ತು. ಆದರೆ ಇವತ್ತು ಏಕಾಏಕಿ ರೊಚ್ಚಿಗೆದ್ದ ರೋಹಿತ್ ಮಾವುತ ವೆಂಕಟೇಶ್ ಮೇಲೆ ದಾಳಿ ಮಾಡಿ ರಸ್ತೆಗೆಲ್ಲ ನುಗ್ಗಿ ರಂಪಾಟ ನಡೆಸಿದ್ದಾನೆ. ಇನ್ನು ರೋಹಿತನ ಆರ್ಭಟಕ್ಕೆ ವಾಹನ ಸವಾರರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ. ಮದವೇರಿದ ಹಿನ್ನೆಲೆ ಸಾಕಾನೆ ರೋಹಿತ್ ರೊಚ್ಚಿಗೆದ್ದು ರಸ್ತೆಯಲ್ಲೆಲ್ಲ ಓಡಾಡಿದ್ದಾನೆ. ಸದ್ಯ ರೋಹಿತ್ ಸೆರೆಗೆ ಅರಣ್ಯ ಸಿಬ್ಬಂದಿ ಹುಡುಕಾಟ ನಡೆಸಿದ್ದಾರೆ. ಇನ್ನು ಆನೆ ದಾಳಿಗೊಳಗಾದ ಮಾವುತ ಪಾರ್ಥ ಸಾರಥಿಗೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇತ್ತ ಹಾಸನದಲ್ಲಿ ಕಾಡಾನೆ ಭೀಮಾ ಕೂಲಿ ಕಾರ್ಮಿಕರನ್ನ ಅಟ್ಟಾಡಿಸಿಕೊಂಡು ಹೋದ ಘಟನೆ ನಡೆದಿದೆ. ಬೇಲೂರು ತಾಲೂಕಿನ ಬಕ್ರವಳ್ಳಿ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ದ ಪುರುಷರು, ಮಹಿಳೆಯರು, ಮಕ್ಕಳನ್ನ ಕಾಡಾನೆ ಅಟ್ಟಾಡಿಸಿದೆ. ಈ ವೇಳೆ ತಂದೆಯೋರ್ವ ತನ್ನ ಮಗುವನ್ನ ಎತ್ತಿಕೊಂಡು ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಇನ್ನು ಈ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ನೋಡುಗರ ಎದೆ ಜಲ್ಲೆನಿಸುತ್ತಿದೆ.